ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಳೆದ ಒಂದು ತಿಂಗಳಿಂದ ಷೇರುಪೇಟೆಯ ಆಟ ಹೇಗಿತ್ತು ಅಂದರೆ ಎಂಥ ಎಕ್ಸ್ಪರ್ಟ್ ಇನ್ವೆಸ್ಟರ್ಗೂ ಕೂಡ ಎದೆಬಡಿತ ಜಾಸ್ತಿ ಆಗಬೇಕು, ಆ ರೀತಿ ಇತ್ತು. ಒಂದು ಕಡೆ ಅಮೆರಿಕ ಇರಾನ್ ಟೆನ್ಷನ್, ಇನ್ನೊಂದು ಕಡೆ $100 ದಾಟಿದ ಕಚ್ಚಾ ತೈಲ. ಇದರ ಎಫೆಕ್ಟ್ನಿಂದ ನಮ್ಮ ಮಾರ್ಕೆಟ್ನಿಂದ $115 ಬಿಲಿಯನ್ ಕರಗಿ ನೀರಾಯಿತು. ಅಫ್ಕೋರ್ಸ್ ಕಳೆದ 5 ದಿನಗಳಲ್ಲಿ ಮಾರ್ಕೆಟ್ ಸ್ವಲ್ಪ ಚೇತರಿಸ್ಕೊಂಡಿದೆ. ಪೋರ್ಟ್ಫೋಲಿಯೋ ಹಸಿರಾಯಿತು ಅಂತ ನೀವೀಗ ನಿಟ್ಟುಸಿರು ಬಿಡ್ತಿರ್ಬೋದು. ಆದರೆ ಮಾರ್ಕೆಟ್ ಇವತ್ತು ಮೇಲೇಳುತ್ತೆ, ನಾಳೆ ಬೀಳುತ್ತೆ. ವೊಲಾಟಿಲಿಟಿ ಇದ್ದೇ ಇರುತ್ತೆ ಮಾರ್ಕೆಟ್ನಲ್ಲಿ ಯಾವಾಗಲೂ ಕೂಡ. ಸೊ ನಿಮ್ಮ ಕಷ್ಟದ ದುಡ್ಡನ್ನೆಲ್ಲ ಪೂರ್ತಿಯಾಗಿ ಮಾರ್ಕೆಟ್ನಲ್ಲೇ ಬಿಟ್ಟರೆ ಯಾವಾಗ ಬೇಕಾದರೂ ಕರಗಿ ಹೋಗ್ಬೋದು. ಹಾಗಿದ್ರೆ ಈ ಭಯಾನಕ ವೊಲಾಟಿಲಿಟಿಯಲ್ಲೂ ಕೂಡ ಪ್ರೋ ಇನ್ವೆಸ್ಟರ್ಸ್ ಸೇಫ್ ಆಗಿರೋದು ಹೇಗೆ? ಅವರ ಪೋರ್ಟ್ಫೋಲಿಯೋನ ಕಾಪಾಡ್ತಿರೋ ಆ ರಕ್ಷಾ ಕವಚ ಯಾವುದು? ಅದೇ ಫಿಕ್ಸೆಡ್ ಡೆಪಾಸಿಟ್ ಅಂದರೆ FD ಅಥವಾ RD, ಬಾಂಡ್ಸ್, ಡೆಟ್ ಮ್ಯೂಚುವಲ್ ಫಂಡ್. ಈ ರೀತಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಗಳು ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡಿದ್ದಾವೆ ತುಂಬ ಜನ ಕೇಳ್ಬೋದು, ಮಾರ್ಕೆಟ್ ಬೀಳ್ತಾ ಇದೆ, ಆಗಾಗ ವಾಲೆಟಲ್ಲಿ ಇರುತ್ತೆ ಸರಿ, ಆದರೆ ದುಡ್ಡನ್ನು ಸುಮ್ಮನೆ ಸೇವಿಂಗ್ಸ್ ಅಕೌಂಟಲ್ಲಿ, ಮಾಮೂಲಿ ಬ್ಯಾಂಕ್ ಅಕೌಂಟಲ್ಲಿ ಸುಮ್ಮನೆ ಹಾಗೆ ಇಡ್ಬೋದಲ್ವಾ, FD ಎಲ್ಲ ಇಡೋದು ಯಾಕೆ ಅಂತ ತುಂಬ ಜನಕ್ಕೆ ಪ್ರಶ್ನೆ ಮಾಡ್ಬೋದು. ಇಲ್ಲಿ ಅಸಲಿ ಲೆಕ್ಕಾಚಾರ ಏನು ಗೊತ್ತಾ? ಸಿಂಪಲ್ ಲೆಕ್ಕನೇ ಹೇಳ್ತೀವಿ ಕೇಳಿ. 2026 ಏಪ್ರಿಲ್ ತಿಂಗಳ ರಿಪೋರ್ಟ್ ಪ್ರಕಾರ ನಮ್ಮ ದೇಶದ ರಿಟೇಲ್ ಇನ್ಫ್ಲೇಷನ್ ಹಣದುಬ್ಬರ 3.48% ಇದೆ. ಅದೇ ದಿನಬಳಕೆಯ ಆಹಾರ ವಸ್ತುಗಳ ಬೆಲೆ ಏರಿಕೆ 4.20% ಇದೆ. ನೀವೇನಾದರೂ ಮಾರ್ಕೆಟ್ ರಿಸ್ಕ್ ಬೇಡ ಅಂತ ನಿಮ್ಮ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಸುಮ್ಮನೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ಬ್ಯಾಂಕ್ನವ್ರು ನಿಮಗೆ ಕೊಡೋದು ಎಷ್ಟು? ಸೇವಿಂಗ್ಸ್ ಅಕೌಂಟ್ಗೆ 2.5% ಬಡ್ಡಿ ಮಾತ್ರ. ಅಂದರೆ ಇನ್ಫ್ಲೇಷನ್ಗೆ ಕಂಪೇರ್ ಮಾಡಿದ್ರೆ ರಿಯಲ್ ರೇಟ್ ಆಫ್ ರಿಟರ್ನ್ಸ್ ಮೈನಸ್ನಲ್ಲಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿರೋ ನಿಮ್ಮ ದುಡ್ಡಿನ ವ್ಯಾಲ್ಯೂ ದಿನೇ ದಿನೇ ಕೊಳಿತಾ ಕರಗಿ ಹೋಗ್ತಾ ಇರುತ್ತೆ. ಆದರೆ ಅದೇ ದುಡ್ಡನ್ನು ನೀವು ಒಳ್ಳೆ FDಯಲ್ಲಿ ಹಾಕಿದ್ರೆ ಏನಾಗುತ್ತೆ? ಇವತ್ತಿನ ಮಾರ್ಕೆಟ್ನಲ್ಲಿ FDಗೆ 8.3% ವರೆಗೂ ಬಡ್ಡಿ ಸಿಗ್ತಾ ಇದೆ. ಅಷ್ಟೆಲ್ಲಿ ಸಿಗ್ತಾ ಇದೆ? 8.3% ಬಡ್ಡಿನ ಬ್ಯಾಂಕಲ್ಲಿ ಯಾವ ಬ್ಯಾಂಕ್ ಅದು ಅಂತ ನೀವು ಕೇಳ್ಬೋದು. ಹೇಳ್ತಾ ಹೋಗ್ತೀವಿ ನಿಮಗೆ. ಆದರೆ 8.3% ಇಂಟ್ರೆಸ್ಟ್ ಅಂತ ಹಿಡಿದ್ರೂ ಕೂಡ, ಇನ್ಫ್ಲೇಷನ್ 3.5% ಅಂದ್ರೂ ಕೂಡ ನಿಮ್ಮ ಕೈಗೆ 4-5% ಸಾಲಿಡ್ ರಿಯಲ್ ರಿಟರ್ನ್ ಸಿಗುತ್ತೆ. ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ, ಮಾರ್ಕೆಟಿಗೆ ಲಿಂಕೇ ಇಲ್ಲದೆ ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯಲ್ಲಿ ನಿಮ್ಮ ದುಡ್ಡು ಬೆಳೀತಾ ಹೋಗುತ್ತೆ. ಒಂದು ವೇಳೆ ಶೇರ್ ಮಾರ್ಕೆಟ್ ಏನೇ ವೊಲಾಟಿಲಿಟಿ ಬಂದು, ಏನೇ ಯುದ್ಧನೋ ಕೋವಿಡ್ ಆ ಥರದ್ದು ಏನೋ ಆಗಿ ಬಿದ್ದು ಹೋದರೂ ಕೂಡ 3 ಪ್ರಮುಖ ಸಂದರ್ಭಗಳಲ್ಲಿ ಈ ರೀತಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟಲ್ಲಿ ಇಟ್ಟ ದುಡ್ಡು ನಿಮಗೆ ಲೈಫ್ ಸೇವರ್ ಆಗಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಎಮರ್ಜೆನ್ಸಿ ಫಂಡ್. ಲೈಫ್ ಅಂದರೆ ಅನ್ಪ್ರಿಡಿಕ್ಟಬಲ್ ಅಲ್ವಾ? ಮಾರ್ಕೆಟ್ ಕ್ರ್ಯಾಶ್ ಆಗಿರೋ ಟೈಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲಸ ಹೋಗ್ಬಿಟ್ರೆ, ಮನೇಲಿ ಯಾರಿಗಾದ್ರೂ ದೊಡ್ಡ ಮೆಡಿಕಲ್ ಎಮರ್ಜೆನ್ಸಿ ಬಂದು ಎಕ್ಸ್ಟ್ರಾ ದುಡ್ಡು ಬೇಕಾಗಿ ಬಂದರೆ ಆಗ ನಮ್ಮ ಸಹಾಯಕ್ಕೆ ಬರೋದು ಯಾವ ಮಾರ್ಕೆಟ್ ರಿಟರ್ನ್ಸು ಅಲ್ಲ, ತಕ್ಷಣಕ್ಕೆ ನಮ್ಮ ಕೈ ಹಿಡಿಯೋದು ಇದೇ FD ಹಣ. ಎರಡನೇದಾಗಿ ಶಾರ್ಟ್ ಟರ್ಮ್ ಗೋಲ್ಸ್. ಇನ್ನೊಂದು 2-3 ವರ್ಷದಲ್ಲಿ ನೀವು ಹೊಸ ಕಾರ್ ತಗೋಬೇಕು ಅಥವಾ ಮನೆಗೆ ಡೌನ್ ಪೇಮೆಂಟ್ ಕಟ್ಟಬೇಕು ಅಂತ ದುಡ್ಡು ಕೂಡಿಡ್ತಾ ಇದ್ರೆ ಆ ದುಡ್ಡನ್ನು ಯಾವತ್ತೂ ವಾಲಟೈಲ್ ಆಗಿರೋ ಶೇರ್ ಮಾರ್ಕೆಟ್ನಲ್ಲಿ ಹಾಕಬಾರ್ದು. ಟೈಮಿಗೆ ಕರೆಕ್ಟಾಗಿ ಮಾರ್ಕೆಟ್ ಬಿತ್ತು ಅಂತ ಹೇಳಿದ್ರೆ ಲಾಸ್ನಲ್ಲಿ ತೆಗಿಬೇಕಾಗತ್ತೆ. ಅಂತ ಅರ್ಜೆಂಟಿಗೆ ಬೇಕಾಗಿರೋ ದುಡ್ಡೆಲ್ಲ ಲೋವರ್ ರಿಸ್ಕ್ ಅಸೆಟ್ಸಲ್ಲೇ ಇರಬೇಕು. ಅದರಲ್ಲಿ FD ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಮೂರನೇದಾಗಿ ಐಡಲ್ ಮನಿ. ಬ್ಯಾಂಕ್ನಲ್ಲಿ ಸುಮ್ಮನೆ ಬಿದ್ದಿರೋ ದುಡ್ಡನ್ನು ಮಾರ್ಕೆಟ್ ಏರಿಳಿತದ ಟೆನ್ಷನ್ ಇಲ್ಲದೆ, ಕೆಲವರು ಹೆದರ್ಕೊಂಡಿರ್ತಾರೆ, ಮಾರ್ಕೆಟಿಗೆ ಹೋಗಿ ಭಯ ಇರುತ್ತೆ ಅವರಿಗೆ, ವಾಲಟಿಲಿಟಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅವ್ರ ಕೈಲಾಗಲ್ಲ. ಪ್ಲಸ್ಸಲ್ಲಿದ್ರೆ ಖುಷಿ ಇರುತ್ತೆ, ಮೈನಸ್ಸಿಗೆ ಬಂದರೆ ಟೆನ್ಷನ್ ಆಗುತ್ತೆ. ಅಂಥವ್ರು ಬರೀ ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಕೊಂಡು ಕೂತಿರ್ತಾರೆ. ಅಂಥವ್ರಿಗೂ ಕೂಡ ಅಷ್ಟೇ ಅದೇ ಸೇವಿಂಗ್ಸ್ ಅಕೌಂಟ್ನ ಸೆಕ್ಯೂರಿಟಿ FDಯಲ್ಲೂ ಕೂಡ ಇರುತ್ತಲ್ಲ. ವ್ಯತ್ಯಾಸ ಏನು ಬಹಳ ಇಲ್ಲ ಸೇವಿಂಗ್ಸ್ ಅಕೌಂಟ್ಗೂ FDಗೂ. ಎರಡೂ ಬ್ಯಾಂಕಲ್ಲಿ ಇಡೋಂಥ ದುಡ್ಡೇ, ಡೆಪಾಸಿಟ್ಗಳೇ ಅಲ್ವಾ. ಆದರೆ FD ಅಂತ ಮಾಡಿದ್ರೆ ಅದಕ್ಕೆ ಬಡ್ಡಿ ಜಾಸ್ತಿ ಬರುತ್ತೆ. ಹಾಗಂತ ಕಣ್ಣು ಮುಚ್ಕೊಂಡು ಹೋಗಿ FD ಮಾಡಿದ್ರೆ ಲಾಭ ಆಗುತ್ತಾ? ಖಂಡಿತ ಇಲ್ಲ. ಮಾರ್ಕೆಟ್ನಲ್ಲಿ ದುಡ್ಡು ಕಳೆದುಕೊಳ್ಳೋ ಹಾಗೆ FD ಮಾಡೋ ವಿಚಾರದಲ್ಲೂ ಕೂಡ ನಮ್ಮ ಜನ ಗೊತ್ತಿಲ್ಲದೆ 3 ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ. ನಿಮ್ಮ ಲಾಭಕ್ಕೆ ನೀವೇ ಕೊಳ್ಳಿ ಇಡೋ ಆ 3 ತಪ್ಪುಗಳು ಯಾವುದು? ಬನ್ನಿ ನೋಡ್ತಾ ಹೋಗೋಣ. ಕಾಮನ್ ಮಿಸ್ಟೇಕ್ಸ್ FD ವಿಚಾರದಲ್ಲಿ ಜನ ಮಾಡೋದು. ಮೊದಲನೇದು ನೋ ರಿಸರ್ಚ್. ನಮ್ಮ ಜನ FD ಮಾಡಬೇಕು ಅನ್ಸಿದ ತಕ್ಷಣ ಏನು ಮಾಡ್ತಾರೆ? ಕಣ್ಣು ಮುಚ್ಕೊಂಡು ಮನೆ ಪಕ್ಕ ಇರೋ ಬ್ಯಾಂಕಿಗೆ ಹೋಗಿ ಅಥವಾ ಸ್ಯಾಲ್ರಿ ಬರೋ ಆ ಅಕೌಂಟ್ ಇರುತ್ತಲ್ಲ ಅದೇ ಬ್ಯಾಂಕ್ನಲ್ಲಿ FD ಇಟ್ಬಿಡ್ತಾರೆ. ಅವ್ರು ಕೊಟ್ಟಷ್ಟು ಬಡ್ಡಿಗೆ ಸುಮ್ಮನೆ ಒಪ್ಕೊಂಬಂದ್ಬಿಡ್ತಾರೆ. ಮಾರ್ಕೆಟ್ನಲ್ಲಿ ಇನ್ಯಾವ ಬ್ಯಾಂಕ್ ಹೆಚ್ಚು ಬಡ್ಡಿ ಕೊಡ್ತಾ ಇದೆ ಅಂತ ಹೇಳಿ ಚೆಕ್ಕೇ ಮಾಡೋಕ್ಕೆ ಹೋಗಲ್ಲ. 2-3% ಬಡ್ಡಿ ವ್ಯತ್ಯಾಸ, ಇನ್ನೊಂದು ಯಾರು ಹೋಗ್ತಾರೆ, ಇಲ್ಲೇ ಅಕೌಂಟ್ ಇದೆಲ್ಲ ಆಗ್ಬಿಡುತ್ತೆ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಆದರೆ ಲಾಂಗ್ ಟರ್ಮ್ನಲ್ಲಿ ಲೆಕ್ಕ ಹಾಕಿದ್ರೆ ಕೇವಲ 2-3% ಡಿಫ್ರೆನ್ಸ್ ಹ್ಯೂಜ್. ನೀವು ಬರೋಬ್ಬರಿ 25-30% ಒಟ್ಟು ಲಾಭವನ್ನು ಕಳ್ಕೊಳ್ಬೇಕಾಗತ್ತೆ. ಎರಡನೇದು ರಾಂಗ್ ಟೆನ್ಯೂರ್ ಅಂದರೆ ತಪ್ಪು ಅವಧಿ. ಯಾವುದೇ ಪ್ಲಾನಿಂಗ್ ಇಲ್ಲದೆ ಸುಮ್ಮನೆ ದುಡ್ಡು ತೊಗೊಂಡೋಗಿ 4 ವರ್ಷ 5 ವರ್ಷ ಅಂತ FD ಲಾಕ್ ಮಾಡೋದು ದಡ್ತನ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ 2 ವರ್ಷ ಬಿಟ್ಟು ದುಡ್ಡು ಬೇಕಾಗಿರುತ್ತೆ, ಕಾರ್ ತಗೊಳ್ಳೋಕ್ಕೋ ಇನ್ನೊಂದೇನೋ ಗೋಲ್ ಇರುತ್ತೆ. ಆದರೆ FD ಇಡಬೇಕಾದ್ರೆ 4 ವರ್ಷ ಅಂತ FD ಮಾಡಿರ್ತಾರೆ.
2 ವರ್ಷ ಆದಮೇಲೆ ಕಾರ್ ತಗೊಳ್ಳೋಕೆ ದುಡ್ಡು ಬೇಕು ಅಂತ ಮಧ್ಯದಲ್ಲಿ FD ಬ್ರೇಕ್ ಮಾಡ್ತಾರೆ. ಆಗೇನಾಗುತ್ತೆ, ಬ್ಯಾಂಕ್ನವರು ಓಕೆ ಅವರು ಬಂದಿರೋ ಲಾಭ ಅವ್ರ ಅಸಲೆಲ್ಲ ವಾಪಸ್ ಕೊಡ್ತಾರೆ, ಆದರೆ ಪ್ರೀಮೆಚ್ಯೂರ್ ವಿಡ್ರಾವಲ್ ಅಂಥೇಳಿ ಸ್ವಲ್ಪ ಪೆನಾಲ್ಟಿ ಹಾಕ್ತಾರೆ, ಜೊತೆಗೆ ಬಡ್ಡಿ ರೇಟ್ ಕೂಡ ಸ್ವಲ್ಪ ಕಟ್ ಮಾಡ್ತಾರೆ. ಇದರಿಂದ ಸಿಗಬೇಕಾದ ಲಾಭದಲ್ಲಿ ಸ್ವಲ್ಪ ಪೆಟ್ಟು ತಿನ್ನಬೇಕಾಗತ್ತೆ. ಹಾಗಾಗಿ ನಿಮ್ಮ ಗೋಲ್ ಎಷ್ಟು ವರ್ಷಕ್ಕಿದೆಯೋ ಕರೆಕ್ಟಾಗಿ ಅಷ್ಟೇ ಟೈಮ್ಗೆ FDಯನ್ನು ಆಯ್ಕೆ ಮಾಡ್ಕೋಬೇಕು. ನಮ್ಮ ಜನ ಮಾಡೋ 3ನೇ ತಪ್ಪೇನು, ಇನ್ಶೂರೆನ್ಸ್ ಬಗ್ಗೆ ಅರಿವಿಲ್ಲದೆ ಇರೋದು. ಬಹಳಷ್ಟು ಜನರಿಗೆ RBIನ DICGC ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅವರು ಕೊಡೋ ಇನ್ಶೂರೆನ್ಸ್ ಬಗ್ಗೆ ಐಡಿಯಾನೇ ಇಲ್ಲ. RBIನ DICGC ನಿಯಮದ ಪ್ರಕಾರ ಪ್ರತಿಯೊಂದು ಬ್ಯಾಂಕ್ನಲ್ಲಿ, ಭಾರತದ ಯಾವುದೇ ಬ್ಯಾಂಕ್ ಅಥವಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ 5 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಗ್ಯಾರಂಟಿ ಇರುತ್ತೆ. ಅಂದ್ರೆ ದೇಶದ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಕೂಡ 5 ಲಕ್ಷ ರೂಪಾಯಿ ತನಕ ನಿಮ್ಮ ದುಡ್ಡು ನಾವು ಸೇಫ್ ಮಾಡ್ತೀವಿ ಅಂತ DICGC ಹೇಳುತ್ತೆ. ಇಂಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರನೇ ಹೇಳುತ್ತೆ. ಕೇಂದ್ರ ಸರ್ಕಾರವೇ ಜಾರಿಗೆ ತಂದಿರೋ ಸ್ಕೀಮ್ ಇದು. ಬ್ಯಾಂಕ್ಗೆ ಮುಳುಗಿ ಹೋದ್ರು ಕೂಡ ಅಪ್ ಟು 5 ಲ್ಯಾಕ್ ರುಪೀಸ್ ತನಕ ಇಂಟ್ರೆಸ್ಟ್ ಎಲ್ಲ ಸೇರ್ಬಿಟ್ಟು ನಿಮ್ಗೆ ಅವರು ವಾಪಸ್ ಕೊಡಬೇಕು. ಆದ್ರೆ ಜನ ಏನ್ ಮಾಡ್ತಾರೆ, ತಮ್ಮ ಹತ್ರ ಇರೋ 20 ಲಕ್ಷ ದುಡ್ಡಿದೆ ಅಂತ ಹೇಳಿದ್ರೆ ಅಷ್ಟನ್ನು ಒಂದೇ ಬ್ಯಾಂಕ್ ನಲ್ಲಿ FD ಮಾಡ್ತಾರೆ. ಆಗ ಇನ್ಶೂರೆನ್ಸ್ ಸಿಗೋದು ಮೊದಲ 5 ಲಕ್ಷ ರೂಪಾಯಿಗೆ ಮಾತ್ರ. ಅದರ ಬದಲು ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ರೆ 4 ಜನರ ಹೆಸರಲ್ಲಿ ತಲಾ 5 ಲಕ್ಷದಂತೆ FD ಮಾಡಬಹುದು. ಆಗ ನಿಮ್ಮ 20 ಲಕ್ಷಕ್ಕೂ ಪೂರ್ತಿ ಇನ್ಶೂರೆನ್ಸ್ ಸಿಗುತ್ತೆ. ಅಥವಾ ನಿಮ್ಮ ಹೆಸರಲ್ಲೇ ಮಾಡಬೇಕು ಅಂದ್ರೆ ಆ ದುಡ್ಡನ್ನ 20 ಲಕ್ಷವನ್ನ 4 ಬೇರೆ ಬೇರೆ ಬ್ಯಾಂಕ್ ಅಲ್ಲಿ 5 ಲಕ್ಷದಂತೆ ಡಿವೈಡ್ ಮಾಡಿಟ್ರೆ ನಿಮ್ಮ ಅಷ್ಟು ದುಡ್ಡಿಗೆ ನಿಮ್ಮ ಹೆಸರಲ್ಲೇ ಎಲ್ಲದಕ್ಕೂ ಇನ್ಶೂರೆನ್ಸ್ ಕವರೇಜ್ ಬಂದ್ಬಿಡುತ್ತೆ. ಈಚ್ ಬ್ಯಾಂಕ್ ಅಲ್ಲಿ 5 ಲ್ಯಾಕ್ ತನಕ ಕವರೇಜ್ ಸಿಗೋದ್ರಿಂದ. ಜೊತೆಗೆ ನಿಮ್ಮ ಮೈಂಡ್ ಅಲ್ಲಿ ಇರಲಿ, DICGC ನ ಇನ್ಶೂರೆನ್ಸ್ ಗೆ ಅಪ್ಲೈ ಮಾಡೋದೇನಿಲ್ಲ. ಬೈ ಡಿಫಾಲ್ಟ್ ಅದು ಭಾರತದ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಗಳ ಅಕೌಂಟ್ ಗೆ ಅಪ್ಲೈ ಆಗುತ್ತೆ. ನೀವೇನು ಎಕ್ಸ್ಟ್ರಾ ಪೇಪರ್ ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗಿದ್ರೆ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಬೆಸ್ಟ್ ಬಡ್ಡಿ ರೇಟ್ ಹೊಡ್ಕೊಂಡು ಹೋಗ್ಬೇಕಾ? ಹೆಂಗೆ ಅಲ್ಲೆಲ್ಲ ಅಕೌಂಟ್ ಓಪನ್ ಮಾಡೋಕೆ ಬ್ಯಾಂಕ್ ಇಂದ ಬ್ಯಾಂಕಿಗೆ ಅಲಿಬೇಕಾ ಅಂತ? ಹಾಗೇನು ಇಲ್ಲ, ಸಿಂಪಲ್ ಸೊಲ್ಯೂಷನ್ ಇದೆ. ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬಂದಿದಾವೆ, ಅದರಲ್ಲಿ ಸ್ಟೇಬಲ್ ಮನಿ ಕೂಡ ಒಂದು. ಹಾಗೇನು ಇಲ್ಲ, ಸಿಂಪಲ್ ಸೊಲ್ಯೂಷನ್ ಇದೆ. ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬಂದಿದಾವೆ, ಅದರಲ್ಲಿ ಸ್ಟೇಬಲ್ ಮನಿ ಕೂಡ ಒಂದು. ಈಗ ಆಲ್ರೆಡಿ 50 ಲಕ್ಷಕ್ಕೂ ಅಧಿಕ ಬಳಕೆದಾರರು ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ಗೋಸ್ಕರ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇದರ ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ, ನಿಮ್ಮ ಮನೆಯಲ್ಲೇ ಕೂತು 200ಕ್ಕೂ ಅಧಿಕ ಬ್ಯಾಂಕ್ಗಳ FD ರೇಟ್ಗಳನ್ನ ಒಂದೇ ಕಡೆ ಕಂಪೇರ್ ಮಾಡಬಹುದು. ಎಲ್ಲೆಲ್ಲಿ ಎಷ್ಟು ಬಡ್ಡಿ ಸಿಗ್ತಾ ಇದೆ ಅಂತ ಹೇಳಿ ನೋಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ 8.3% ವರೆಗೂ ಬಡ್ಡಿ ಸಿಗ್ತಾ ಇದೆ. ಜೊತೆಗೆ ನೀವು ಯಾವ ಬ್ಯಾಂಕ್ ನಲ್ಲಿ FD ಮಾಡ್ತಿರೋ ಆ ಬ್ಯಾಂಕ್ ನಲ್ಲಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇರಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಕೇವಲ 2 ನಿಮಿಷದಲ್ಲಿ ಡಿಜಿಟಲ್ ಆಗಿ ನೀವು FDಯನ್ನು ಬುಕ್ ಮಾಡ್ಬೋದು. ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇರಲೇಬೇಕು ಅಂತಲೂ ಇಲ್ಲ, ಕೇವಲ 1000 ರೂಪಾಯಿಂದಲೂ ಕೂಡ ನೀವು FDಯನ್ನು ಶುರು ಮಾಡ್ಬೋದು. ಉಳಿತಾಯದ ಅಭ್ಯಾಸವನ್ನು, ಆ ರುಚಿಯನ್ನು ಅನುಭವಿಸೋಕೆ ಶುರು ಮಾಡ್ಬೋದು. ಜೊತೆಗೆ ನೀವಿಲ್ಲಿ FD ಇಟ್ಟಾಗ ನಿಮ್ಮ ದುಡ್ಡು ಬ್ಯಾಂಕ್ಗೆ ಹೋಗುತ್ತೆ. ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ಅಷ್ಟೇ, ಬ್ಯಾಂಕ್ಗಳನ್ನು ನಿಮ್ಮ ಹತ್ರಕ್ಕೆ ತರೋ ಒಂದು ಅಗ್ರಿಗೇಟಿಂಗ್ ಪ್ಲಾಟ್ಫಾರ್ಮ್. ಬ್ಯಾಂಕಿ ನಿಮ್ಮ FDಯನ್ನು ತಗೊಳುತ್ತೆ, ಬುಕ್ ಮಾಡುತ್ತೆ, ನಿಮಗೆ ಬ್ಯಾಂಕ್ನಿಂದ ಇಮೇಲ್ ಮತ್ತು ಮೆಸೇಜ್ ಕನ್ಫರ್ಮೇಷನ್ ಬರುತ್ತೆ. ಸೊ ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ FD ಇಡೋ ಮೂಲಕ 1,000 ರೂಪಾಯಿಂದಲೂ ಕೂಡ ಅಥವಾ ನಿಮ್ಮ ಶಕ್ತಿ ಅನುಸಾರ ಎಷ್ಟಾದರೂ ಕೂಡ ನೀವು ಇಡೋ ಮೂಲಕ ನಿಮಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಈಗ 8.3% ಇದೆ ಅಂತ ಹೇಳಿದ್ವಲ್ಲ, ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಶುರು ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಸರಿ, ಈಗ ನಾವು ಮುಂದುವರಿಯೋಣ. FDಯನ್ನು ಒಂದು ಅಪಾರ್ಚುನಿಟಿ ಫಂಡ್ ಆಗಿ ಹೇಗೆ ಬಳಸ್ಬೋದು? ನಮ್ಮ ಜನ ಮಾಡೋ ಆ ಉಳಿದ 2 ತಪ್ಪುಗಳು ಯಾವುದು FD ಬುಕ್ ಮಾಡೋ ಟೈಮ್ನಲ್ಲಿ, ಅದನ್ನು ಕೂಡ ನೋಡ್ತಾ ಹೋಗೋಣ. ಅಪಾರ್ಚುನಿಟಿ ಫಂಡ್ ಮಿಸ್ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಜನ FDಯನ್ನು ಬರೀ ಎಮರ್ಜೆನ್ಸಿಗೆ ಅಂತ ಮಾತ್ರ ಅಂದ್ಕೊಳ್ತಾರೆ, ಆದರೆ ಅಪಾರ್ಚುನಿಟಿ ಫಂಡ್ ಆಗೂ ಬಳಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಫುಲ್ ಟೈಮ್ ಮಾರ್ಕೆಟ್ ಇನ್ವೆಸ್ಟರೇ ಅಂತ ಇಟ್ಕೊಳ್ಳಿ. ಆದರೂ ಕೂಡ ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ ಸ್ನೇಹಿತರೆ, ನೀವು ನಿಮ್ಮ ಡಿಸಿಷನ್ ನೀವೇ ಮಾಡಬೇಕು. ಜಸ್ಟ್ ಇದು ಎಜುಕೇಷನಲ್ ಚರ್ಚೆ ಅಷ್ಟೇ. ಇದು ನೀವು ಫುಲ್ ಮಾರ್ಕೆಟ್ ಇನ್ವೆಸ್ಟರ್ರೇ, ನಾನು ಫುಲ್ ಅಗ್ರೆಸಿವ್ ಪ್ಯೂರ್ ಇಕ್ವಿಟಿ ಗಾಯ್ ಪರ್ಸನ್ ಅಂತ ಅಂದ್ಕೊಂಡ್ರೂ ಕೂಡ ಸಡನ್ ಆಗಿ ಮಾರ್ಕೆಟ್ ಕುಸಿತು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಒಳ್ಳೆ ಕಂಪನಿಗಳ ಶೇರುಗಳು ಕಮ್ಮಿ ಬೆಲೆಗೆ ಸಿಗ್ತಾ ಇರ್ತಾವಲ್ವಾ, ಕೊಂಡ್ಕೊಳ್ಳೋ ಕೈಯಲ್ಲಿ ಕಾಸು ಇರಬೇಕಲ್ವಾ. ನಿಮ್ಮ ದುಡ್ಡೆಲ್ಲ ಇಕ್ವಿಟಿಯಲ್ಲೇ ಇದ್ದರೆ ಮಾರ್ಕೆಟ್ ಬಿದ್ದಾಗ ಕೈ ಸುಟ್ಕೊಂಡು ಕೂರ್ಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ, ಕೈಯಲ್ಲೂ ದುಡ್ಡಿರೋದಿಲ್ಲ. ಆದರೆ ನಿಮ್ಮ ಹತ್ರ ಒಂದು 15-25% ಈ ರೀತಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಸೇಫರ್ ಸೈಡ್ನಲ್ಲಿ ನೀವು ದುಡ್ಡನ್ನು ಎತ್ತಿಟ್ಟಿದ್ರೆ, ಕ್ಯಾಶ್ ಪೊಸಿಷನ್ಸ್ ನಿಮ್ಮ ಹತ್ರ ಇದ್ದರೆ ತಕ್ಷಣ ನೀವು ಅದನ್ನು ಮಾರ್ಕೆಟಿಗೆ ಮೂವ್ ಮಾಡ್ಬೋದು. ನೀವು ಅವಾಗ ಕಮ್ಮಿ ಪ್ರೈಸ್ನಲ್ಲಿ ಅದು ಶೇರ್ಸೋ ಅಥವಾ ಮ್ಯೂಚುವಲ್ ಫಂಡಲ್ಲಾದರೆ ಯೂನಿಟ್ಸೋ ನೀವು ಬೈ ಮಾಡಿ ನೀವು ಬಾಟಮ್ ಫಿಶಿಂಗ್ ಮಾಡ್ಬೋದು.
FD ದುಡ್ಡನ್ನು ಪಟಾರ್ ಅಂತ ಹಂಗೆ ತೆಗಿಬೋದಾ ಸ್ನೇಹಿತರೆ? ಸ್ಟೇಬಲ್ ಮನಿಯಲ್ಲಿರೋ ಕೆಲ ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಡ್ತಿವೆ. ದುಡ್ಡು ಬೇಕು ಅಂದಾಗ ಒಂದೇ ಕ್ಲಿಕ್ನಲ್ಲಿ ಯಾವುದೇ ಟೈಮ್ ವೇಸ್ಟ್ ಇಲ್ಲದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ವಾಪಸ್ ಬರುತ್ತೆ. ನೆಕ್ಸ್ಟ್ ಫೈನಲಿ FD ಲ್ಯಾಡರಿಂಗ್ ಮಾಡದೇ ಇರೋದು ಕೂಡ ಒಂದು ಕಾಮನ್ ಮಿಸ್ಟೇಕ್. FD ಮಾಡಿದ್ರೆ ದುಡ್ಡು ವರ್ಷಗಟ್ಟಲೆ ಬ್ಲಾಕ್ ಆಗಿಬಿಡುತ್ತೆ, ನಮಗೆ ಬೇಕಾದಾಗ ಸಿಗಲ್ಲ ಅನ್ನೋದು ತುಂಬಾ ಜನರ ತಪ್ಪು ಕಲ್ಪನೆ. ಅದಕ್ಕೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕೊಡೋ ಸೊಲ್ಯೂಷನ್ ಏನು ಗೊತ್ತಾ? FD ಲ್ಯಾಡರಿಂಗ್. ಅಂದರೆ ನಿಮ್ಮ ಹತ್ರ ಇರೋ ಒಟ್ಟು ದುಡ್ಡನ್ನು ಒಂದೇ FD ಮಾಡೋದ್ರ ಬದಲಿಗೆ ಸ್ಟೇಜ್ ವೈಸ್ ಡಿವೈಡ್ ಮಾಡೋದು. ಉದಾಹರಣೆಗೆ ನಿಮ್ಮ ಹತ್ರ 3 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಆ 3 ಲಕ್ಷವನ್ನು ಒಂದೇ ಬ್ಯಾಂಕ್ನಲ್ಲಿ 3 ವರ್ಷಕ್ಕೆ ಹಾಕೋ ಬದಲು 1 ಲಕ್ಷನ 1 ವರ್ಷಕ್ಕೆ, ಇನ್ನೊಂದು ಲಕ್ಷವನ್ನು 2 ವರ್ಷದ ಅವಧಿಗೆ, ಹಾಗೂ ಇನ್ನೊಂದು ಕಡೆಯ 1 ಲಕ್ಷವನ್ನು 3 ವರ್ಷದ ಅವಧಿಗೆ FD ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪ್ರತಿ ವರ್ಷವೂ ನಿಮ್ಮ ಒಂದು FD ಮೆಚೂರ್ ಆಗಿ ಕ್ಲೀನಾಗಿ ಯಾವುದೇ ಪೆನಾಲ್ಟಿ ಕಟ್ಟಾಗದೆ ನಿಮಗೆ ಮೆಚೂರ್ ಆಗಿ ನಿಮಗೆ ಬರ್ತಾ ಇರುತ್ತೆ ದುಡ್ಡು. ನಿಮ್ಮ ಕೈಗೆ ಕ್ಯಾಶ್ ಫ್ಲೋ ಯಾವಾಗಲೂ ಕೂಡ ಆನ್ ಇರುತ್ತೆ. ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಟೆನ್ಯೂರ್ಗಳಿಗೆ FD ಮಾಡಿದಾಗ ಏನಾಗುತ್ತೆ ಹೇಳಿ? ಸಾಮಾನ್ಯವಾಗಿ ಬೇರೆ ಬೇರೆ ಬ್ಯಾಂಕ್ನ ಆ್ಯಪನ್ನು ಚೆಕ್ ಮಾಡಬೇಕು ಅಥವಾ ಬೇರೆ ಬೇರೆ FDಗಳನ್ನು ಓಪನ್ ಮಾಡಿ ಚೆಕ್ ಮಾಡಬೇಕು. ಆದರೆ ಸ್ಟೇಬಲ್ ಮನಿ ಥ್ರೂ ನೀವೇನಾದರೂ ಕೂಡ FDಯನ್ನು ಬುಕ್ ಮಾಡಿದ್ದರೆ ನಿಮಗೆ ಎಲ್ಲ ಒಂದೇ ಡ್ಯಾಶ್ ಬೋರ್ಡ್ನಲ್ಲಿ ಕಾಣುತ್ತೆ. ಯಾವೆಲ್ಲ ಬ್ಯಾಂಕಲ್ಲಿ ಮಾಡಿರ್ತೀರಿ ಅದೆಲ್ಲ ಒಂದೇ ಕಡೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಯಾವ FD ಯಾವಾಗ ಮೆಚೂರ್ ಆಗುತ್ತೆ, ಎಷ್ಟು ಬಡ್ಡಿ ಬರ್ತಾ ಇದೆ ಅನ್ನೋ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಬೆರಳ ತುದಿಯಲ್ಲೇ ಇರುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು FDಯನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ. ನಿಮಗೂ ಕೂಡ 8.3% ಕರೆಂಟ್ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇದೆ ಸ್ಟೇಬಲ್ ಮನಿಯಲ್ಲಿ. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನಿಮಗೂ ಕೂಡ FD ಮೂಲಕ ಸೇಫರ್ ಸೈಡ್ ನಾನು ಉಳಿತಾಯದ ಜರ್ನಿಯನ್ನು ಶುರು ಮಾಡ್ತೀನಿ ಅನ್ನೋ ಆಸಕ್ತಿ ಇದ್ದರೆ, ಅಥವಾ ನಿಮ್ಮ ಹತ್ರ ಸರ್ಪ್ಲಸ್ ಫಂಡ್ ಇದೆ, ಸುಮ್ಮನೆ ಏನೋ ಕಮ್ಮಿ ಇಂಟ್ರೆಸ್ಟಲ್ಲಿ ಇಡಲಿ, ಇಲ್ಲಿ ಪಾರ್ಕ್ ಮಾಡ್ತೀನಿ ಮನಿಯನ್ನು, ನಂದು ಬಲ್ಕ್ ಅಮೌಂಟ್ ಆದರೂ ಕೂಡ ಇಲ್ಲಿ ಪಾರ್ಕ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ರೂ ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು ಇವಾಗಲೇ ಲಾಕ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.